ಬಂಗಾಳದಲ್ಲಿ ಕಮಲ ಅರಳಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್. 2026ರ ಬಂಗಾಳದ ಚುನಾವಣೆಗಳು ಶಾಶ್ವತವಾಗಿ ನೆನಪಿನಲ್ಲುಳಿಯುತ್ತವೆ. ಬಿಜೆಪಿಯ ಉತ್ತಮ ಆಡಳಿತದ ರಾಜಕೀಯಕ್ಕೆ ಗೆಲುವು ಸಿಕ್ಕಿದೆ. ಪಶ್ಚಿಮ ಬಂಗಾಳದ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ನಮಸ್ಕರಿಸುತ್ತೇನೆ. ಜನರ ಕನಸು ಆಕಾಂಕ್ಷೆಗಳಿಗೆ ತಕ್ಕಂತೆ ನಾವು ಕೆಲಸ ಮಾಡ್ತೇವೆ. ಪಶ್ಚಿಮ ಬಂಗಾಳದ ಭರ್ಜರಿ ಗೆಲುವಿನ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಟ್ವೀಟ್. ಇನ್ನು ಅರ್ಧ ಗಂಟೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯ ದೀನ್ ದಯಾಳ್ ಉಪಾಧ್ಯಾಯ ರಸ್ತೆಯಲ್ಲಿರುವ ಬಿಜೆಪಿ ಕಾರ್ಯಾಲಯಕ್ಕೆ ಬರಲಿದ್ದಾರೆ. ಅಲ್ಲಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡುವ ಮುನ್ನ ಪ್ರಧಾನಮಂತ್ರಿಗಳ ಟ್ವೀಟ್ ಬಂದಿದೆ. ತಲೆಮಾರುಗಳಿಂದ ಕಾರ್ಯಕರ್ತರ ಪರಿಶ್ರಮ ಪ್ರಯತ್ನಕ್ಕೆ ಇವತ್ತು ಫಲ ಸಿಕ್ಕಿದೆ ಎಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇನ್ನು ಅರ್ಧ ಗಂಟೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಜೆಪಿ ಕಾರ್ಯಾಲಯಕ್ಕೆ ಬರಲಿದ್ದಾರೆ. ಅಸ್ಸಾಂ ಗೆಲುವಿನ ಬಗ್ಗೆಯೂ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಕಾರ್ಯಕರ್ತರ ಪ್ರಯತ್ನದಿಂದ ಪಕ್ಷ ಜನರ ಹೃದಯಕ್ಕೆ ತಲುಪಿದೆ. ಅಸ್ಸಾಂನ ಗೆಲುವಿಗೆ 24 ಗಂಟೆ ಶ್ರಮಿಸಿದ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಿದ ಪ್ರಧಾನಿ ಮೋದಿ. ಚಲಾಗ್ತಾ ಇದೆ ಚುರುಮುರಿ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಒಂದು ರ್ಯಾಲಿಯಲ್ಲಿ ಹೇಳಿದ್ರು, 4ನೇ ತಾರೀಕು ಸಿಹಿಯನ್ನು ಹಂಚಲಾಗುತ್ತೆ, ಝಲಮುರಿಯನ್ನು ಹಂಚಲಾಗುತ್ತೆ ಅಂತ. ಅದು ಕೂಡ ಚುನಾವಣಾ ವಿಷಯ ಆಯಿತು ಪಶ್ಚಿಮ ಬಂಗಾಳದ. ಹೊಸ ಸರ್ಕಾರದ ಪ್ರಮಾಣ ವಚನ ಸಮಾರಂಭಕ್ಕೆ ನಾನೇ ಸ್ವತಃ ಬರ್ತೀನಿ ಅಂತಾನು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು. ದಿನೇಶ್ ಕಾಪುರೆ, ಪಶ್ಚಿಮ ಬಂಗಾಳದ ಗೆಲುವನ್ನು ಹೇಗೆ ನೋಡ್ತೀರಿ? ಬಿಜೆಪಿಯ ಸರ್ಜನ್ ಇಲ್ಲ, ಇವಾಗ ತಾನೇ ಹರ್ಷ ಹೇಳಿದ್ರಲ್ಲ ದಟ್ ಇಷ್ಟೊತ್ತು ನೀವು SIR ಅಲ್ಲಿ ಇಷ್ಟು ವೋಟ್ ತೆಗೆದುಬಿಟ್ರೆ ಇಫ್ ಯು ಆರ್ ಗೋಯಿಂಗ್ ಟು ರಿಮೂವ್ ಓವರ್ 12%, 13% ಆಫ್ ದ ಎಲೆಕ್ಟ್ರೇಟ್. ಓಕೆ, ಆಮೇಲೆ ಇವಾಗ ನಾವು ಅಕಾಡೆಮಿಕ್ ಆಗಿ ನೋಡೋದಿದ್ರು ಕೂಡ SIR ಅಂತ ನಡೆದಿದೆ, ಮೊದಲು ಕೂಡ ನಡೆದಿದೆ. 2002ರಲ್ಲಿ ಆಗಿದೆ. ಹೌದು, ಇದು ಮೊದಲು ಕೂಡ ನಡೆದಿದೆ. ಹೌದು, ಬಟ್ ಈ ಮಟ್ಟಕ್ಕೆ, ಈ ಪ್ರಮಾಣದಲ್ಲಿ ಅಂದರೆ 90 ಲಕ್ಷ ಜನರು, ಆಲ್ಮೋಸ್ಟ್ 1 crore ಪೀಪಲ್ ಹ್ಯಾವ್ ಬಿನ್ ರಿಮೂವ್ಡ್ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಮೀನಿಂಗ್. ಯಾಕೆ ಅಂತ ಹೇಳಿದ್ರೆ, ಇವಾಗ ಒಂದು ಉದಾಹರಣೆಗೆ ಅಜಿತ್, ನಾನು ನೀವು ವಿ ಕಂಟೆಸ್ಟ್ ಎಲೆಕ್ಷನ್, ಪೈಪೋಟಿ ಇರುತ್ತೆ, ಆಯಿತಾ? ನಿಮ್ಮ ಮನೆಯವರು ನಿಮ್ಮ ಮನೆಯಲ್ಲಿ ಇರುವಂಥ ಜನರು ನಮ್ಮ ಮನೆಯಲ್ಲಿರುವಂಥವ್ರು, ಆಯಿತಾ? ನಿಮ್ಮಲ್ಲಿರುವಂಥವ್ರನ್ನ ನಾನು ತೆಗೆದುಬಿಡ್ತೀನಿ, ಆಮೇಲೆ ಕಂಟೆಸ್ಟ್ ಮಾಡಿದ್ರೆ ನಾನೇ ಗೆಲ್ತೀನಿ. ಸೊ ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಇದರಲ್ಲಿ ಇಟ್ಸ್ ಇಂಪಾಸಿಬಲ್ ಟು ಆಕ್ಸೆಪ್ಟ್. ಈ SIR ಪ್ರೊಸೆಸ್ಸಲ್ಲಿ ಈ ಮಟ್ಟಕ್ಕೆ ನಡೀತಿದೆ ಅಂತ ಹೇಳಿದ್ರೆ, ಇದು ಅಲ್ಟಿಮೇಟ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾಸ್ ಬಿಕಮ್ ಅನ್ ಅಲಯನ್ಸ್ ಪಾರ್ಟ್ನರ್ ಆಫ್ ಬಿಜೆಪಿ. ಇಲ್ಲಾಂದ್ರೆ ಈ ಮಟ್ಟಕ್ಕೆ ಗೆಲ್ಲುವಂಥದ್ದು ಅಸಾಧ್ಯ. TMCಯ ಮತಗಳನ್ನು ಹುಡುಕಿ ಡಿಲೀಟ್ ಮಾಡಿಸಿದ್ರು ಅಂತ. ಅದು ಆಬ್ವಿಯಸ್ಲಿ ದಟ್ ಇಸ್ ಆಬ್ವಿಯಸ್ ಕನ್ಕ್ಲೂಷನ್. ಆಬ್ವಿಯಸ್ ಕನ್ಕ್ಲೂಷನ್ ಅದೇ ಬರುತ್ತಲ್ಲ. ಇವಾಗ ಎವ್ರಿಬಡಿ ನೋಸ್ ಯಾವ ಏರಿಯಾದಲ್ಲಿ ನಿಮ್ಗೆ ಯಾರು ಮತದಾರ ಯಾರಿದ್ದಾರೆ ಅಂತ, ಆಯ್ತಾ? ಅದರಲ್ಲಿ ಕೇರಳದಲ್ಲೂ SIR ಆಯ್ತಪ್ಪ, ಬಿಜೆಪಿ 3 ಸ್ಥಾನ ಗೆಲ್ತು. ತಮಿಳುನಾಡಿನಲ್ಲೂ SIR ಆಯ್ತು, ಒಂದು ಗೆಲ್ಲಕ್ಕಾಗಲಿಲ್ಲ ಅಲ್ಲ. ಅದಕ್ಕೋಸ್ಕರ ನೀವು ಮಾಡಲೇಬೇಕಾಗುತ್ತೆ. SIR ಅಂತ ಹೇಳಿದ ಮೇಲೆ ಮತ್ತೆ ತಮಿಳುನಾಡು ಬಿಟ್ಬಿಡ್ತೀನಿ, ಕೇರಳ ಬಿಟ್ಬಿಡ್ತೀನಿ, ನನಗೆ ಅಲ್ಲಿ ಲಾಭ ಆಗಲಿಲ್ಲ ಅಂದ್ರೂ ಕೂಡ ಮಾಡಬೇಕಾಗುತ್ತೆ. SIR ಅಂತ ಹೇಳಿದಾಗ ಎಲೆಕ್ಷನ್ ಕಮಿಷನ್ ನೀವು ಇಫ್ ಯು ಹ್ಯಾವ್ ಟು ಅಪಿಯರ್ ಟು ಬಿ ಇದು ನ್ಯೂಟ್ರಲ್, ಮಾಡಲೇಬೇಕಾಗುತ್ತೆ. ಅಲ್ಲೂ ಮಾಡಬೇಕಾಗುತ್ತೆ, ಇಲ್ಲೂ ಮಾಡಬೇಕಾಗುತ್ತೆ, ಅಲ್ಲೂ ಮಾಡಬೇಕಾಗುತ್ತೆ. ಬಟ್ ಎಫೆಕ್ಟಲ್ಲಿ ವೇರ್ ಡು ಯು ಇಂಟೆಂಡ್ ಟು ಹ್ಯಾವ್ ದ ಎಫೆಕ್ಟ್? ಓನ್ಲಿ ಇನ್ ವೆಸ್ಟ್ ಬೆಂಗಾಲ್. ಅಲ್ಲಿ ತಮಿಳುನಾಡಲ್ಲಿ ಒಂದು 5 ಸ್ಥಾನ ಗೆಲ್ಲೋದಕ್ಕಾರು ವ್ಯವಸ್ಥೆ ಮಾಡ್ಕೊತಿರ್ಲಿಲ್ವಾ ಅಂತ ನನ್ನ ಪ್ರಶ್ನೆ. ಅಲ್ಲ, ಬಟ್ ವೋಟರ್ಸೇ ಇಲ್ಲಲ್ಲ ಅಲ್ಲಿ. ತಮಿಳುನಾಡು, ಕೇರಳದಲ್ಲಿ ವೋಟರ್ಸೇ ಇಲ್ಲಲ್ಲ. ಅಲ್ಲಿ ನೀವು ಎಷ್ಟೇ SIR ಮಾಡಿದ್ರು ಕೂಡ ನೀವು 100 ಸತಿ ಇಫ್ ಯು 11.5% ವೋಟ್ ತಗೊಂಡಿದೆ ಬಿಜೆಪಿ ಕೇರಳದಲ್ಲಿ. ತಮಿಳುನಾಡಿನ ವೋಟ್ ಪರ್ಸೆಂಟೇಜ್ ಗೊತ್ತಾಗಬೇಕು, ಬಟ್ ಲೋಕಸಭೆಯಲ್ಲಿ ಅವರು ವೋಟರ್ಸ್ ಎಷ್ಟಿದ್ದಾರೆ ಅನ್ನೋದು 20%. 20% ಒಂದು ಸ್ಥಾನ ಗೆಲ್ಲಲಿಲ್ಲ. 20%. ಅದು ಯಾಕೆ ಅಂತ ಹೇಳಿದ್ರೆ FCRA ಮಾಡಿದ್ರು.
ಆಯ್ತಾ. ಸೊ ಕ್ರಿಶ್ಚಿಯನ್ ವೋಟರ್ಸ್ ಈ ಸತಿ FCRA ಕಡೆಯಿಂದ ಅವರು BJP ಬಿಟ್ಟು ಅವ್ರು ಹೊಟ್ಟೋದ್ರು. ಯಾಕೆ FCRA ನಡೀತಿತ್ತಲ್ಲ, ಯಾಕೆಂತ ಹೇಳಿದ್ರೆ ಇವಾಗ RSS ಒಂದು ಸಂಸ್ಥೆ, ಅದರಲ್ಲಿ ಅವ್ರಿಗೆ ಎಲ್ಲಿ ನೀವು ಕೇರಳದಲ್ಲಿ ಹೇಳ್ತಾ ಇದ್ರೆ ತಮಿಳ್ನಾಡಿನಲ್ಲ? ಕೇರಳದಲ್ಲಿ ಮಾತಾಡ್ತೀವಿ. ಓಕೆ ಓಕೆ. FCRA ಮಾಡಿದ ಸಂದರ್ಭದಲ್ಲಿ ವಾಟ್ ಇಸ್ FCRA ಅಂತ ಹೇಳಿದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ಸ್ ರೆಗ್ಯುಲೇಷನ್ ಅಥಾರಿಟಿ. ಹೌದು. ಸೊ ಅದರಲ್ಲಿ ಇವಾಗ RSSಗೆ ಹಣ ಎಷ್ಟು ಬರ್ತಾ ಇದೆ, ವಿದೇಶದಿಂದ ಬರ್ತಾ ಇದೆ, ಅದನ್ನ ತಡೆಗಟ್ಟಕ್ಕೆ ಯಾರಾದರೂ ಒಂದು ವ್ಯವಸ್ಥೆ ಉಂಟಾ? ಇಲ್ಲ. ಬಟ್ ಕ್ರಿಶ್ಚಿಯನ್ ಫಂಡ್ಸ್ ಅಥವಾ ಇಸ್ಲಾಮಿಕ್ ಫಂಡ್ಸ್ ಬರೋದಕ್ಕೆ ನೀವು ಒಂದು ಇದು ಮಾಡಿದ್ದೀರಿ. Okay. ಸೊ ದಟ್ ಇಂಪ್ಯಾಕ್ಟೆಡ್ ಇನ್ ಕೇರಳ. ಬಟ್ ವೋಟ್ ಪರ್ಸೆಂಟೇಜ್ ಏನು ಕಡಿಮೆ ಆಗಿಲ್ಲ ಅವ್ರದ್ದು? ಯಾವುದು? ಕಳೆದ ಸಲಕ್ಕಿಂತ ಜಾಸ್ತಿ ಆಗಿದೆ ವೋಟ್ ಪರ್ಸೆಂಟೇಜ್ ಬಿಜೆಪಿಗೆ. ಅಲ್ಲ, ಬಟ್ ಕಮ್ಮಿ ಆಗಿದೆ ವಿಧಾನಸಭೆಯಲ್ಲಿ ಅದನ್ನೇ ನಾನು ಪಾಯಿಂಟ್ ಔಟ್ ಮಾಡಿ. ವಿಧಾನಸಭೆ ಟು ವಿಧಾನಸಭೆ ಪಾರ್ಲಿಮೆಂಟಲ್ಲಿ 20% ಇತ್ತು. ಅದಕ್ಕೆ ಹೇಳ್ತಾ ಇರೋದು ಅಲ್ಲಿ ವೋಟರ್ಸೇ ಇಲ್ಲ. ಸೊ ಅದರಿಂದ ಇಂಪ್ಯಾಕ್ಟ್ ಆಗೋದಿಲ್ಲ. ಇಲ್ಲಿ ವೋಟರ್ಸ್ ಇದ್ದಾರೆ. ಮತ್ತೆ ಇಫ್ ಯು ಹ್ಯಾವ್ ಕೇರ್ಫುಲಿ SIR ಪ್ಲಸ್ ಇದು ಖಂಡಿತವಾಗ್ಲೂ ಇದು ಗೆದ್ದೇ ಗೆಲ್ಲುತ್ತೆ. ಅದಕ್ಕೋಸ್ಕರ ನೀವು ಇವಾಗ ಜನಪ್ರಿಯತೆ, ಸರ್ ನರೇಂದ್ರ ಮೋದಿ ಅವ್ರ ಜನಪ್ರಿಯತೆ ಇಷ್ಟಿದೆ, ನೀವು ಅಥವಾ BJP ಜನಪ್ರಿಯತೆ ಇಷ್ಟಿದೆ ಅಂತ ಹೇಳಿದ್ರೆ SIR ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ದ ವೆರಿ ಫ್ಯಾಕ್ಟ್ ದಟ್ ಇಟ್ ಹಸ್ ಬೀನ್ ಡನ್, ಇಟ್ ಶೋಸ್ ದಟ್ ಇವ್ರ ಜನಪ್ರಿಯತೆ ತುಂಬಾ ಕಮ್ಮಿ ಆಗಿದೆ ಅನ್ನೋಂಥದ್ದು ಎಲ್ಲರಿಗೂ ಅನಿಸುವಂಥದ್ದು ಒಂದು ವಿಚಾರ. ಅದು ಬಂದೆ ಇನ್ನೊಂದು